ರಾಜ್ಯದಲ್ಲಿ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪಾರ್ಕ್ ಉದ್ಘಾಟನೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯಿಂದ ಸೋಲಾರ್ ಪವರ್ ಪಾರ್ಕ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಸೌರ ಘಟಕವನ್ನ ಬಾಲಾಜಿ ಮಿನರಲ್ಸ್ ಮಾಲೀಕ ಪ್ರಭು ಕಲ್ಯಾಣ್ ಶೆಟ್ಟಿ ಉದ್ಘಾಟಿಸಿದರು. ಹ್ಯಾವೆಲ್ಸ್ ಕಂಪನಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪಿಸುವ ಮೂಲಕ ಮೊದಲ ಹೆಜ್ಜೆ ಇಟ್ಟಿದೆ. ಎಲೆಕ್ಟ್ರಾನಿಕ್ ಸೀಮಿತವಾದ ಹ್ಯಾವೆಲ್ಸ್ ಸೋಲಾರ್ಗೂ ವಿಸ್ತರಿಸಿದೆ. ಶಿವಾಜಿ ಪಾತ್ರೋಟ ಎಂಬುವರು ಬನ್ನೂರು ಗ್ರಾಮದ ಹೊರವಲಯದ ಸುಮಾರು 12 ಎಕರೆ ಜಮೀನಿನಲ್ಲಿ 10 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ 3 ಮೆಗಾವ್ಯಾಟ್ ಸಾಮರ್ಥ್ಯದ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಹ್ಯಾವೆಲ್ಸ್ ಬ್ರಾಂಚ್ ಹೆಡ್ ಕುಮಾರ್ ಆದಿತ್ಯ, ರಾಕೇಶ್ ಎಂಎನ್, ಸೂರ್ಯ, ಘಟಪ್ರಭಾ, ಹಿಸ್ಕಾಂ ಇ ನಿಂಗಪ್ಪ, ಮೂಡಲಗಿ, ಸಾಗರ್, ಪಾತ್ರೋಟ ಸೇರಿದಂತೆ ಸ್ಥಳೀಯರು ಹಾಗೂ ರೈತರು ಭಾಗಿಯಾಗಿದ್ದರು. ಎಂಡಿ ಸೋಹಿಲ್ ಬೈರ್ಕದಾರ, ಜಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಹ್ಯಾವೆಲ್ಸ್ ಬೇರೆ ಅನದರ್ ಕಂಪನಿ ಕಂಪೇರ್ ಮಾಡಿದ್ರೆ ಹ್ಯಾವೆಲ್ಸ್ ಅವರು ನಮ್ಗೆ ಇದು 3 ಮೆಗಾಟ್ ವರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 5 to 6 ಮಂತ್ ವರ್ಕ್ ಟೈಮ್ ತಗೋತಾರೆ. ನಮ್ಮ ಮಹಾಲಕ್ಷ್ಮಿ ಲೆಕ್ಕಲವರು 2 ತಿಂಗಳಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದಾರೆ. ಗ್ರೌಂಡ್ ಮೌಂಟೆಡ್ ಮುಗಿಸಿ ಕಮಿಷನಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತೆ ವಿತ್ ಇಕ್ವಿಪ್ಮೆಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಪೆನಲ್ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ನಮ್ಗೆ ಜನರೇಷನ್ ಬೇಕು, ಯೂನಿಟ್ ಜನರೇಷನ್ ಪ್ಲೇಟ್ ನಿಂದ ಅದರ್ ಕಂಪನಿ ಪ್ಲೇಟ್ಸಿಗೂ ಮತ್ತೆ ಹ್ಯಾವೆಲ್ಸ್ ಕಂಪನಿ ಪ್ಲೇಟ್ಸಿಗೂ ಜನರೇಷನ್ ಬೇಕು. ಈಗ ನಂದು ದಿನಕ್ಕೆ 18,000 ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ. ಒಂದು ದಿನಕ್ಕೆ 3 ಮೆಗಾಟ್ 18,000 ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ ಪರ್ ಡೇ. ತಿಂಗಳಿಗೆ ತುಂಬಾ ಒಳ್ಳೇದಿದೆ. ಸರ್ ನಾವು 3 ವರ್ಷ ಬೆಳೆ ಬೆಳೆದ ಆದಾಯ ಬರೋಕ್ಕಿಂತ ಇದು 1 ತಿಂಗಳಲ್ಲಿ ಆತರ ಆದಾಯ ತೆಗಿತೀವಿ ಸರ್. ಲಾಭದಾಯಕ. ನಿಶ್ಚಿಂತೆ ನಾವು ಬೆಳೆ ಹಾಕಿದ್ರೆ ಗೊಬ್ಬರ ಹಾಕ್ಬೇಕು, ನೀರ್ ಹಾಕ್ಬೇಕು, ಬೆಳಿಗ್ಗೆ ನೀರ್ ರಾತ್ರಿ ಎಲ್ಲ ನೀರ್ ಹಾಸ್ಬೇಕು. ಇದಕ್ಕೇನು ಇಲ್ಲ, ಭೂಮಿಗೇನು ಹಾನಿ ಆಗಲ್ಲ ಸರ್. 25 ವರ್ಷ ಭೂಮಿಗೇನು ಭೂಮಿಯಿಂದ ಎತ್ತರೂ ಹಾನಿ ಆಗಲ್ಲ ಸರ್. ಬರಡು ಭೂಮಿ ಅಂತ ಕೊಟ್ಟಿದ್ದೀನಿ ಸರ್. ಸ್ಟೇಷನ್ಗೆ ಕೊಡ್ಬೇಕು ಅವರು. ಅವ್ರು ಇಲ್ಲಿ ಕೊಡ್ತಾರೆ, ನಾವು ಅಲ್ಲಿ ಕೊಡ್ತಿರ್ತೀವಿ. ಗೋಕಾಕ ರೇಟ್ ಅವ್ರದ್ದು ವೈಯಕ್ತಿಕ ಅಗ್ರಿಮೆಂಟ್ ಇರ್ತೈತ್ರಿ. ಅವ್ರ ಹೆಂಗ ಅವ್ರ ಡಿಸಿಷನ್, ನಮ್ದೇನು ಪಾತ್ರ. ಹಾ ಹೌದಾ, ಎಲ್ಲ ರೈತರು ಇಲ್ಲಿ ಯಾರು ಇರ್ತಾರ ಅವ್ರು ಯೂಸ್ ಮಾಡ್ತಾರ. ಅಲ್ಲಿ ಅವ್ರು ಯೂಸ್ ಮಾಡ್ಕೋತಿರ್ತಾರ. ನೆಟ್ ಏನ್ ಚಾರ್ಜಸ್ ಎಷ್ಟು ಜನರೇಟ್ ಮಾಡಿದ್ರು, ಎಷ್ಟು ಯುಟಿಲೈಸ್ ಮಾಡಿದ್ರು ಅದನ್ನ ಅವ್ರವ್ರಿಗೆ ಹಂಚಿ ಬಿಡ್ತೀವಿ ಅಷ್ಟೇ. ನಮಗ್ ಬಹಳ ಆದ್ರೆ ವಿಲ್ಲಿಂಗ್ ಚಾರ್ಜಸ್. ಸಾರಿ, ಅವ್ರು ಯಾರಿಗೆ ಬೇಕಾದ್ರೆ ಇಂಡಿಪೆಂಡೆಂಟ್. ಹಾ, ಲೋಡ್ ಶೆಡ್ಡಿಂಗ್ ಕಡಿಮೆ ಆಗ್ತೈತಿ. ಜನರೇಷನ್ ಬರ್ತಲ್ರಿ, 3 ಮೆಗಾವಾಟ್ ಜನರೇಷನ್ ಇಲ್ಲೇ ಸಿಕ್ಬಿಡ್ತು ನಮ್ಗೆ. ಸೊ ಆ ತಾಲೂಕ್ನಾಗ ಅಷ್ಟು ಜನರೇಷನ್ ಅಲ್ಲೆಲ್ಲ ಸ್ಥಳೀಯವಾಗಿ ಸಿಕ್ತಂದ್ರೆ ಇಂಥ ವೋಲ್ಟೇಜ್ ಇಶ್ಯೂಸ್, ಲೋಡ್ ಶೆಡ್ಡಿಂಗ್ ಇಶ್ಯೂಸ್ ಯಾವ್ದು ಇರಂಗಿಲ್ಲ. ಸೋಲಾರ್ ಪ್ಲಾಂಟ್ಸ್ ಆಗ್ಬೇಕ್ರಿ. ರಿನ್ಯೂವಬಲ್ ಎನರ್ಜಿ ಇದು, ಇದರಿಂದ ಏನು ಪರಿಸರಕ್ಕೆ ಏನು ಹಾನಿ ಇಲ್ಲ. ಸೊ ಇದು ಆಗ್ಬೇಕು. ನೆಕ್ಸ್ಟ್ ನಮ್ದು ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು EVL ನಾವು ಬರ್ತಾ ಇದೀವಿ. ಆಲ್ರೆಡಿ EV ಚಾರ್ಜಿಂಗ್ ಸ್ಟೇಷನ್ಸ್. ಅದಾದ್ಮೇಲೆ ಬಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಸ್ಟೋರೇಜ್, ಇದಕ್ಕೂ ನಾವು ಬಂದಿದೀವಿ ಆಲ್ರೆಡಿ. ಅದಾದ್ಮೇಲೆ ಇನ್ನೊಂದು ವಿಂಗ್ ಬಂದು ಸೋಲಾರ್ ಪಂಪಿಂಗ್ ಸಿಸ್ಟಮ್. ಸೊ ಅದ್ರಲ್ಲೂ ನಾವು ಬಂದಿದೀವಿ ಆಲ್ರೆಡಿ. ಸೊ ಇದೆಲ್ಲ ನಮ್ದು ಅಪ್ಕಮಿಂಗ್ ಡಿವಿಷನ್ಸ್. ಸೊ ಇವಾಗ ನಾವು ಇನ್ನೂ ಸ್ಟಾರ್ಟ್ ಮಾಡಿದೀವಿ ವರ್ಕ್ ಮಾಡಕ್ಕೆ ಅದ್ರ ಮೇಲೆ. ಇನ್ನೊಂದು ಡೌನ್ ದಿ ಲೈನ್ ಒಂದು ವರ್ಷದಲ್ಲಿ ಸೊ ವಿ ವಿಲ್ ಬಿಕಮ್ ಎ ಪೈನಿಯರ್ ಇನ್ ದಟ್. ಇಲ್ಲಿ ಈ ಪ್ಲಾಂಟ್ ಅಲ್ಲಿ ಆಲ್ಮೋಸ್ಟ್ ಒಂದು 60 ಜನ ವರ್ಕ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮಗೆ ಡೌನ್ ದಿ ಲೈನ್ ವರ್ಕ್ ಮಾಡಿದ ಒಂದು 40 ಜನ ಇದ್ದಾರೆ. ಡಿಸೈನ್ ಪಾರ್ಟ್ ಅಲ್ಲಿ ವರ್ಕ್ ಮಾಡಿದ ಒಂದು 3 ಜನ ಇದ್ದಾರೆ. ಸೊ ಇದೇ ತರ ಎಲ್ಲ ಒಂದೊಂದು ಸ್ಟೇಜ್ ನ ಒಬ್ಬೊಬ್ಬರಿಗೆ ನಾವು ಅದನ್ನ ಅಲಾಟ್ಮೆಂಟ್ ಮಾಡಿಕೊಟ್ಟು ಸೊ ಇದನ್ನ 1 by 1 ನಾವು ವರ್ಕ್ ಮಾಡ್ಕೊಂಡು ಬಂದಿದೀವಿ. ಆಲ್ಮೋಸ್ಟ್ ಒಂದು 60 ಜನ ಈ ಕಂಪ್ಲೀಟ್ ಪ್ಲಾಂಟ್ ಅಲ್ಲಿ ದಿನ ಆಗಲಂತ ವರ್ಕ್ ಮಾಡಿದ್ದಾರೆ. ಟುವರ್ಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸರ್. ನಾವು ರಿನ್ಯೂವಬಲ್ ಎನರ್ಜಿಗೆ ಏನೋ ಒಂದು ಕೊಡುಗೆ ಕೊಡ್ಬೇಕಲ್ಲ ಕಂಪನಿಯಿಂದ. ಸೊ ಹಾಗಾಗಿ ನಾವು ರಿನ್ಯೂವಬಲ್ ಎನರ್ಜಿ ಅಂತ ಶುರು ಮಾಡಿದ್ವಿ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200+ ಮೆಗಾವಾಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇನ್ಸ್ಟಾಲೇಷನ್ ನಾವು ಮಾಡಿದೀವಿ. ಇಲ್ಲ ಸರ್, ಇದು ಕಂಪನಿಯಲ್ಲಿ ನಾವು ಬಂದು ಇದ್ರಲ್ಲಿ ಏನಂತ ಹೇಳಿದ್ರೆ ಮೇಜರ್ ಕಾಂಪೋನೆಂಟ್ಸ್, ಪ್ಯಾನಲ್ ಆಗ್ಲಿ, ಇನ್ವರ್ಟರ್ ಆಗ್ಲಿ, DC ಕೇಬಲ್ ಆಗ್ಲಿ, AC ಕೇಬಲ್ ಆಗ್ಲಿ ಎಲ್ಲ ಬಂದು ಹ್ಯಾವೆಲ್ಸ್ದೇ ಬರುತ್ತೆ. ಮೇಜರ್ ಕಾಂಪೋನೆಂಟ್ಸ್ ಬಂದು ಹ್ಯಾವೆಲ್ಸ್ದೇ ಬರುತ್ತೆ. ಟೆಕ್ನಿಕಲ್ ಸಪೋರ್ಟ್ ಹ್ಯಾವೆಲ್ಸ್ ಇಂದಾನೇ ಇರ್ತದೆ. ಎಕ್ಸಿಕ್ಯೂಷನ್ ಪಾರ್ಟ್ ನಮ್ಮ ಗೋಕಾಕ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾಡ್ಯಾರ.
ಈ ಸೈಡ್ ಅಲ್ಲಿ ನೀವು ಕಾಂಪಿಟೇಟರ್ಸ್ ಯಾರು? ಕಾಂಪಿಟೇಟರ್ ಸುಮಾರು ಜನ, ಯಾವ ಪ್ರಾಡಕ್ಟ್ ಕಾಂಪಿಟೇಟರ್ಸ್ ಇರಲ್ಲ, ಎಲ್ಲರಿಗೂ ಕಾಂಪಿಟೇಟರ್ಸ್ ಇರ್ತಾರೆ, ಬಟ್ ನಾವು ನೇಮ್ ತಗೊಳ್ಲಿಕ್ಕೆ ಆಗಲ್ಲ. ಸೊ ಎಲ್ಲರೂ ಅವ್ರದೇ ಆದಂತ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಾವು ನಮ್ದೇ ಆದಂತ ರೀತಿಯಲ್ಲಿ ವರ್ಕ್ ಮಾಡಿದೀವಿ. ಸೊಸೈಟಿಗೆ ಏನ್ ಕೊಡ್ತೀರಾ? ಸೊಸೈಟಿಗೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರುತ್ತೆ. ನೀವು ಆಲ್ಮೋಸ್ಟ್ ನೀವು ತಗೊಂಡ್ರೆ ಈ 3 ಮೆಗಾವಾಟ್ ಸೆಟ್ ಅಂತ ತಗೊಂಡ್ರೆ ವರ್ಷಕ್ಕೆ 60,000 ಮರಗಳು ನಾವು ಇನ್ಸ್ಟಾಲ್ ಮಾಡಿದಂಗೆ ಆಯ್ತು 3 ಮೆಗಾವಾಟ್ ಪ್ಲಾಂಟ್ ಅಲ್ಲಿ. ರೈತರಿಗೆ ಏನ್ ಸರ್ ಇದರಿಂದ ಉಪಯೋಗ? ಈಗ ಜಮೀನು ಕೊಟ್ಟಿದಾರಲ್ಲ, ಹಾ, ಅವ್ರಿಗೆ ಯಾವ ತರ ಉಪಯೋಗ ಆಗುತ್ತೆ ಸರ್? ಇಲ್ಲಿವರೆಗೂ ನೀವು ರೈತರು ತಗೊಂಡಾಗ ಇಲ್ಲಿವರೆಗೂ ನಾವೇನ್ ಕೆಲಸ ಕೊಟ್ಟಿದೀವಿ ಅದು ರೈತರ ಮಕ್ಕಳಿಗೆ ಕೊಟ್ಟಿದೀವಿ ನಾವು ಕೆಲಸನ. ಸೊ ಇಲ್ಲಿಂದ ನೆಕ್ಸ್ಟ್ ಏನ್ ಜನರೇಷನ್ ಆಗದೆ ತಿರ್ಗಾ ಪವರ್ ಬರೋದು ರೈತರಿಗೆ ಅಲ್ವಾ. ಎಸ್ಟಿಮೇಷನ್ ಎಸ್ಟಿಮೇಷನ್ ಬಂದು ಆಲ್ಮೋಸ್ಟ್ ಒಂದು 10 crores ಸರ್, ಇದು ಟೋಟಲ್ ಪ್ರಾಜೆಕ್ಟ್ ಎಸ್ಟಿಮೇಷನ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.